ದಿನಗಳಿಂದ ಬಿಡುವು ಕೊಟ್ಟಿದ್ದ ಮಳೆರಾಯ ಮತ್ತೆ ನಗರಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ. ನಗರದ ಹಲವೆಡೆ ನಿರಂತರವಾಗಿ ಸುರಿದ ಮಳೆ ಅವಾಂತರಗಳನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ವರುಣನ ಆರ್ಭಟ. ಭಾರೀ ಮಳೆಗೆ ವಾಹನ ಸವಾರರು ಪರದಾಟ. ಕರಾವಳಿ ಜಿಲ್ಲೆಯಲ್ಲಿ ಅಬ್ಬರಿಸಿ ಬೊಬ್ಬಿರದ ವರುಣದೇವ ನಗರಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ. ನಗರದ ಹಲವೆಡೆ ರಾತ್ರಿ ಮಳೆ ಸುರಿದಿದ್ದು ಹಲವು ಅವಾಂತರ ಸೃಷ್ಟಿ ಮಾಡಿದೆ. ರಸ್ತೆಗಳು ನದಿಯಂತಾಗಿದ್ದು ಸವಾರರು ಪರದಾಟ ನಡೆಸುತ್ತಿದ್ದಾರೆ. ಕೆರೆಯಂತಾದ ರಸ್ತೆ, ಸವಾರರು ಹೈರಾಣು. ಕೆಲವೇ ಗಂಟೆಗಳು ಸುರಿದ ಮಳೆಗೆ ಬೆಂಗಳೂರಿನ ಅವಿನಿ ರಸ್ತೆ ಸಂಪೂರ್ಣ ನದಿಯಂತಾಗಿತ್ತು. ಹರಿಯುವ ನೀರಿನಲ್ಲೇ ಸವಾರರು ಪರದಾಡಿದ್ದಾರೆ. ಅಂಡರ್ ಪಾಸ್ನಲ್ಲಿ ತುಂಬಿದ ಮಳೆ ನೀರು. ಮಳೆಗೆ ಟಾಟಾ ಇನ್ಸ್ಟಿಟ್ಯೂಟ್ ಅಂಡರ್ ಪಾಸ್ ಅಕ್ಷರಶಃ ಕೆರೆಯಂತಾಗಿತ್ತು. ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ಸುಮಾರು 2 ಅಡಿಯಷ್ಟು ನೀರು ತುಂಬಿದೆ. ನಿಂತ ನೀರಲ್ಲೇ ಸವಾರರು ನಿಧಾನವಾಗಿ ಚಲಿಸುತ್ತಿದ್ದಾರೆ. ಮುರಿದು ಬಿದ್ದ ಮರದ ಕೊಂಬೆ, ಬೈಕ್ ಜಖಂ. ಹನುಮಂತನಗರದಲ್ಲಿ ಮಳೆ ಅಬ್ಬರಕ್ಕೆ ಮರದ ಕೊಂಬೆ ಮುರಿದು ಬಿದ್ದಿದೆ. ಕೊಂಬೆ ಬಿದ್ದ ರಭಸಕ್ಕೆ ಬೈಕ್ ಸಂಪೂರ್ಣ ಜಖಂ ಆಗಿದೆ. ವಿಲ್ಸನ್ ಗಾರ್ಡನ್ ರಸ್ತೆ ಜಲಾವೃತ. ಮಳೆಗೆ ವಿಲ್ಸನ್ ಗಾರ್ಡನ್ ರಸ್ತೆ ಜಲಾವೃತಗೊಂಡಿದೆ. ಸಹವಾಸ ಬೇಡ ಅಂತ ದ್ವಿಚಕ್ರ ವಾಹನ ಸವಾರರು ಸೈಡ್ನಲ್ಲಿ ನಿಂತರೆ 4 ವೀಲರ್ ಸವಾರರು ನಿಧಾನ ಚಾಲನೆ ಮಾಡಿದ್ದಾರೆ. ಸೋರುತ್ತಿರುವುದು ರೈಲ್ವೆ ಮಾಳಿಗೆ. ಮಳೆಗೆ ಬೆಂಗಳೂರಿನ ಸಿಟಿ ರೈಲ್ವೆ ನಿಲ್ದಾಣದ ಮಾಳಿಗೆ ಸುರಿಯುತ್ತಿದೆ. ವಿಡಿಯೋ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಪ್ರಯಾಣಿಕರೊಬ್ಬರು ಟೀಕಿಸಿದ್ರು. ಹಳೆ ಹಾಡು ಹಳೆ ರಾಗ ಎಂದು ಬರೆದು ಸೋರುತ್ತಿರುವುದು ರೈಲ್ವೆ ಮಾಳಿಗೆ ಅಂತ ಟ್ಯಾಗ್ ಮಾಡಿದ್ರು. ಟ್ರಾಫಿಕ್ ಕ್ಲಿಯರ್ಗೆ ಹರಸಾಹಸ. ಟ್ರಾಫಿಕ್ ಪೊಲೀಸರಿಗೆ ಇರೋ ಕಾಳಜಿ ಬಿಬಿಎಂಪಿಗೆ ಇಲ್ಲ ಎಂಬುದು ಇಂದು ನಾಗವಾರ ಜಂಕ್ಷನ್ನಲ್ಲಿ ಪ್ರೂವ್ ಆಗಿತ್ತು. ಮಳೆಯಿಂದ ತುಂಬಿ ಹೋಗಿದ್ದ ರಸ್ತೆಯ ನೀರನ್ನು ಟ್ರಾಫಿಕ್ ಪೊಲೀಸರೇ ನಿಂತು ಕ್ಲಿಯರ್ ಮಾಡಿದ್ರು. ಧರ್ಮರಾಯ ಟೆಂಪಲ್ ಮುಂಭಾಗದ ರಸ್ತೆ ಕಂಪ್ಲೀಟ್ ನೀರಿನಿಂದ ತುಂಬಿ ಹೋಗಿತ್ತು. ಒಟ್ನಲ್ಲಿ 1-2 ಗಂಟೆ ಸುರಿದ ಮಳೆಗೆ ಬೆಂಗಳೂರಿನ ರಸ್ತೆಗಳು ಜಲಾವೃತ ಆಗಿತ್ತು. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 1.5 ತಿಂಗಳಿನಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಹಾಗೂ ಪವಿತ್ರ ಗೌಡ ಗ್ಯಾಂಗ್ ಲಾಕ್ ಆಗ್ಬಿಟ್ಟಿದೆ. ದಾಸನನ್ನ ನೋಡದೆ ಒದ್ದಾಡ್ತಾ ಇರೋ ಲಿಪ್ಸ್ಟಿಕ್ ರಾಣಿ ಇನಿಯನಿಗಾಗಿ ಒಲವಿನ ಓಲೆ ಬರೆದಿದ್ದಾರಂತೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಜೈಲಲ್ಲಿರೋ ದರ್ಶನ್ಗೆ ಒಲವಿನ ಓಲೆ.
ಕಾಟೇರನ ಭೇಟಿಗೆ ಪತ್ರ ಬರೆದ ಪವಿತ್ರ. ಫ್ರೀ ಬರ್ಡ್ ಆಗಿದ್ದಾಗ ಇಷ್ಟ ಬಂದಂತೆ ಯಾವಾಗ ಬೇಕೋ ಅವಾಗ ಥಟ್ ಅಂತ ಒಬ್ಬರಿಗೊಬ್ಬರು ಭೇಟಿಯಾಗ್ತಿದ್ರು. ಗಂಟೆಗಟ್ಟಲೆ ಮಾತುಕತೆ ಮಾಡ್ತಿದ್ರು. ಏನಾಗ್ತಿದೆ ತಮ್ಮ ನೋವು ನಲಿವುಗಳನ್ನು ಹೇಳಿಕೊಳ್ತಿದ್ರು. ಆದರೆ ಸೆಂಟ್ರಲ್ ಜೈಲ್ ಸೇರಿದ ಮೇಲೆ ದರ್ಶನ್ ಹಾಗೂ ಪವಿತ್ರ ಗೌಡ ದೂರವಾಗಿದ್ದಾರೆ. ಇಬ್ಬರು ಪರಪ್ಪನ ಅಗ್ರಹಾರದಲ್ಲಿದ್ದರೂ ದರ್ಶನ್ ಹಾಗೂ ಪವಿತ್ರ ಗೌಡ ಪರಸ್ಪರ ಭೇಟಿಯಾಗಲು ಅವಕಾಶ ಸಿಕ್ಕಿಲ್ಲ. ಮಾತುಕತೆಯಂತೂ ಇಲ್ಲವೇ ಇಲ್ಲ. ಹೀಗಾಗಿ ಒದ್ದಾಡ್ತಿರೋ ಲಿಪ್ಸ್ಟಿಕ್ ರಾಣಿ ದಾಸನಿಗಾಗಿ ಪತ್ರ ಬರೆದಿದ್ದಾರಂತೆ. ಜೈಲಲ್ಲಿ ದರ್ಶನ್ ಭೇಟಿಯಾಗಬೇಕೆಂದು ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರಂತೆ. ಪ್ರತಿ ವಾರ ವಿಜಯಲಕ್ಷ್ಮಿ ಭೇಟಿಗೆ ಉರಿ. ಪ್ರತಿ ವಾರ ದರ್ಶನ್ರನ್ನ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಆಗ್ತಿದ್ದು ಇದು ಪವಿತ್ರ ಗೌಡಗೆ ತಡೆಯಲಾಗದಷ್ಟು ಕೋಪ ತರಿಸಿದೆ. ಅಯ್ಯೋ, ದಾಸ ತನ್ನ ಕೈ ತಪ್ಪಿ ಹೋಗುತ್ತಿದ್ದಾನೆಂದು ಮಹಿಳಾ ಬ್ಯಾರಕ್ನಲ್ಲೇ ಒದ್ದಾಡುತ್ತಿದ್ದಾಳೆ. ಪದೇ ಪದೇ ಭೇಟಿ ಆಗ್ತಿರೋದೇಕೆ, ಏನ್ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾಳೆ ಎನ್ನಲಾಗ್ತಿದೆ. ಇನ್ನು ದರ್ಶನನ್ನ ನೋಡಲು ವಿಜಯಲಕ್ಷ್ಮಿ ಬಂದ ದಿನದೊಂದೇ ಪವಿತ್ರ ಗೌಡ ಕುಟುಂಬ ಕೂಡ ಭೇಟಿ ಬರ್ತಿದೆ. ದಾಸನ ಭೇಟಿಗೆ ಯಾರ್ಯಾರು ಬರ್ತಿದ್ದಾರೆಂದು ಪವಿತ್ರ ಗೌಡಗೆ ಅವರ ತಾಯಿ ಶೋಭಾ ಮಾಹಿತಿ ನೀಡುತ್ತಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ದರ್ಶನ್ ಭೇಟಿಯಾಗಲು ಪವಿತ್ರ ಗೌಡ ಕಸರತ್ತು ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ಗೆ ಮನೆ ಊಟ ಅನ್ನೋದು ಮರೀಚಿಕೆ ಆದಂತೆ ಕಾಣಿಸ್ತಿದೆ. ಕೋರ್ಟ್ನಲ್ಲಿ ಅರ್ಜಿ ಹಾಕಿ ತುಂಬಾ ದಿನಗಳಾದರೂ ಮನೆ ಊಟದ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ದರ್ಶನ್ ಪಾಲಿಗೆ ಕನಸಂತಾದ ಮನೆಯೂಟ. ಆಗಸ್ಟ್ 20ಕ್ಕೆ ಹೈಕೋರ್ಟ್ನಲ್ಲಿ ಮತ್ತೆ ವಿಚಾರಣೆ. ಪರಪ್ಪನ ಅಗ್ರಹಾರದಲ್ಲಿ ಆರೋಪಿ ದರ್ಶನ್ ಮನೆಯೂಟಕ್ಕಾಗಿ ಪರದಾಡುತ್ತಿದ್ದಾನೆ. ಯಾವಾಗ ಮನೆಯೂಟ ಸಿಗುತ್ತೋ ಅಂತ ಪರಿತಪಿಸುತ್ತಿದ್ದಾನೆ. ಊಟಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿರುವ ದರ್ಶನ್ಗೆ ಈ ಬಾರಿಯಾದರೂ ಕರುಣೆ ಸಿಗುತ್ತಾ ಅನ್ನೋ ಆತಂಕದಲ್ಲಿ ದಾಸನಿದ್ದಾನೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮೆಟ್ಟಿಲೇರಿದ್ದ ದರ್ಶನ್ ಮನೆಯೂಟದ ಅರ್ಜಿಯನ್ನು ವಜಾಗೊಳಿಸಿತ್ತು. ಬಳಿಕ ಹೈಕೋರ್ಟ್ ಮೆಟ್ಟಿಲೇರಿ ಅಲ್ಲೂ ಮನವಿ ಮಾಡಿದ್ರು. ಹೈಕೋರ್ಟ್ನಲ್ಲಿ ಮನೆಯೂಟದ ವಿಚಾರವಾಗಿ ಜೈಲು ಅಧಿಕಾರಿಗಳ ನಿರ್ಧಾರಕ್ಕೆ ಬಿಡಲಾಗಿತ್ತು. ದರ್ಶನ್ ಮನೆ ಊಟ ಸಂಬಂಧ 10 ದಿನಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಹೈಕೋರ್ಟ್ ಸೂಚಿಸಿತ್ತು. ಜೈಲು ಅಧಿಕಾರಿಗಳ ನಿರ್ಧಾರವೇನು? ಜೈಲು ಅಧಿಕಾರಿಗಳಿಗೆ ನಿರ್ಧಾರ ಕೈಗೊಳ್ಳಲು ಸೂಚಿಸಿದ್ದು ಈಗಾಗಲೇ 6 ದಿನಗಳು ಕಳೆದಿದೆ. ಹೀಗಾಗಿ ಶೀಘ್ರದಲ್ಲಿ ಜೈಲು ಅಧಿಕಾರಿಗಳ ನಿರ್ಧಾರ ತೆಗೆದುಕೊಳ್ಳಬೇಕಿದೆ. ಇದನ್ನಾಧರಿಸಿ ಆಗಸ್ಟ್ 20ಕ್ಕೆ ಹೈಕೋರ್ಟ್ನಲ್ಲಿ ಮತ್ತೆ ವಿಚಾರಣೆ ನಡೆಯಲಿದ್ದು ದರ್ಶನ್ ಮನೆ ಊಟ ವಿಚಾರ ಇನ್ನೂ ಕಗ್ಗಂಟಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.